ಸರ್ ನಿಮ್ಮ ಹತ್ರ ಉಮೇಶ್ ಸರ್ ಪ್ರಶ್ನೆ ಕೇಳೋದು ತುಂಬ ಬಾಕಿ ಇದೆ, ಬಟ್ ಈ ವಿಚಾರದಲ್ಲಿ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಬಿಡ್ತೀನಿ ನಾನು. ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಪೀಕಾಕ್ ನಾವು ಮಾತಾಡೋಕೆ ಹೋದಾಗ 1970s ಹಿಡಿದು 2005ವರೆಗೂ ಆಲ್ಮೋಸ್ಟು ನಮ್ಮ ಭಾಗ ಅಂದರೆ ಬೆಂಗಳೂರಿನ ಅಡ್ಜಸೆಂಟ್ ಭಾಗ ಏನು ಬರುತ್ತೋ ನಾವು ನೋಡ್ತಾನೆ ಇರಲಿಲ್ಲ ಒಂದು ಪೀಕಾಕ್ನು, ಕಂಡೇ ಇರಲಿಲ್ಲ. ಬರೀ ಝೂ ಗಾರ್ಡನಲ್ಲಿ ಅಷ್ಟೇ ನಾವು ಪೀಕಾಕ್ಗಳಿರುವಂಥದ್ದು ನೋಡ್ತಾ ಇದ್ದು. ಬಟ್ ಕಾಲಾಂತರದಲ್ಲಿ ಏನಾಯಿತು ಅಂತಂದರೆ ಬಿಕಾಸ್ ಆಫ್ ಅರ್ಬನೈಜ್ ಇದಾದ್ರೂ ಸಹ ಕಾಡುಗಳು ಜಾಸ್ತಿ ಆಯಿತು. ಯಾಕೆಂದರೆ ನಾವೆಲ್ಲ ಅಡ್ಜಸೆಂಟ್ ಟು ದಿಸ್ ಬ್ಯಾಂಗ್ಳೂರು ಸಿಟಿ ಇದೆಲ್ಲ ಇರೋದ್ರಿಂದ, ನಾವೆಲ್ಲ ಮೇಕೆದಾಟ್ ಮತ್ತು ಈ ಭಾಗ ಎಲ್ಲ ಇರೋದ್ರಿಂದ ಬೆಂಗಳೂರಿನ ಹತ್ತತ್ರ ಸುತ್ತಮುತ್ತ ಸಿಕ್ಕಾಬಟ್ಟೆ ಪೀಕಾಕ್ಗಳು ಇವಾಗ ಗುಂಪು ಹೌದೌದು ಗುಂಪು ಸಂಖ್ಯೆಯಲ್ಲಿ ಇವಾಗ ನಮ್ಮ ಊರುಗಳ ತೋಟಗಳಲ್ಲೇ ಸಹ ನೂರಾರು ಸಂಖ್ಯೆಯಲ್ಲಿ ಕಾಣುವಂಥ ಪರಿಸ್ಥಿತಿ ಬಂತು. ಅದು ಭಾಳ ಒಳ್ಳೆ ಕೆಲಸ. ಈ ನನ್ನ ಲೆಕ್ಕದಲ್ಲಿ ಅದು ನೇಚರ್ ನಮ್ಗೆ ಕೊಡ್ತಾ ಇರ್ತಕ್ಕಂಥ, ಎಲ್ಲೋ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದೇ ಒಂದು ದೊಡ್ಡ ಆಸೆ ನಮಗೆಲ್ಲ ಉಟ್ಕೊಂಡಿದೆ. ಹೌದು, ನಾವು ನಾಶ ಮಾಡ್ತಾ ಇಲ್ಲ, ಅದನ್ನು ಸಾಯಿಸೋಕೆ ಹೋಗ್ತಾ ಇಲ್ಲ, ಅದಕ್ಕೆ ಪೂರಕವಾದಂಥ ವಾತಾವರಣನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆಲ್ಲ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಭಾಳ ಹತ್ತಿರದಿಂದ ನೋಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರಿಗೆ. ಆದರೆ ಈ ವಿಚಾರದಲ್ಲಿ ಏನೇ ಮಾಡಲಿ, ಅವ್ರು ಏನೇ ಇಟ್ಕೊಳ್ಳಿ, ಯಾಕೆ ಅಂತಂದರೆ ದೆವ್ವ ಅದೇ ಮನೆಗೆ ದೆವ್ವ ಬರ್ತದೆ, ಒಂದು ನವಲಗಿರಿ ಇಡು. ಆಮೇಲೆ ಏನಾದರೂ ಒಂದು ಪೂಜೆ ಆದರೆ ಮನೆಗಳಲ್ಲಿ ಒಂದು ನವಲಗರಿ ತಂದಿಡು. ಅಂದರೆ ವಾಸ್ತುಗೂ ಸಹ ಭಾಳ ಕಾಲಾಂತರಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಒಂದೋ ಎರಡೋ ಎಲ್ಲೋ ಅಂತ ಅದನ್ನು ಜೀವಂತವಾಗಿ ಕಿತ್ಕೊಬರುವಂಥವಲ್ಲ. ಖಂಡಿತವಾಗ್ಲೂ ಎಲ್ಲೋ ಏನೋ ಒಡೆದು ಏನೋ ತಿನ್ಬಿಟ್ಟಿರ್ತದೆ, ಅಲ್ಲಿ ಹರಡ್ಕೊಂಡಿರ್ತವೆ. ಅದನ್ನು ಪ್ರೀತಿಯಿಂದ ಎತ್ಕೊಬಂದು ಮನೇಲಿ ಅದನ್ನು ಬಿಸಾಕಿ ಹಾಳಾಗೋದು ಬೇಡ ಅಂತ ಅನ್ನುವಂಥದ್ದು, ಮತ್ತು ಅವನ್ನ ಎತ್ಕೊಂಡು ಬಂದು ಮನೆಗೆ ಇಟ್ಕೊಳ್ಳುವಂಥದ್ದು ತಪ್ಪೇನಲ್ಲ. ಅದನ್ನು ಪ್ರೀತಿಗೋಸ್ಕರ ತೊಗೊಬರುವಂಥದ್ದು, ಬಟ್ ಕಮರ್ಷಿಯಲಾಗಿ ಮಾಡ್ಕೊಡುವಂಥದ್ದು, ಅಂದರೆ ಹಣ ಗಳಿಸುವಿಕೆಗೋಸ್ಕರ ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಈ ಥರ ಶೋಗಳನ್ನ ಅದನ್ನು ಬಳಸ್ಕೊಂಡು ಮಾಡಿ ಅದನ್ನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ನ್ಯಾಷನಲ್ ಬರ್ಡ್ಗೆ ಮಾಡ್ತಕ್ಕಂಥ ಅವಮಾನ. ಖಂಡಿತವಾಗಲೂ ಇದೆಲ್ಲ ಆಗಬಾರ್ದು. ಮಾಡಬೇಕಾದಾಗಲೇ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಿದು. ಓಕೆ ಸರ್, ಈಗ ಒಂದು ಪ್ರಶ್ನೆ ನೆನ್ನೆಯಿಂದ ಅಥವಾ ಇತ್ತೀಚಿನ ಇಂಥ ಸೆಲೆಬ್ರಿಟಿಗಳ ಎಡವಟ್ಟಿಂದ ರೈಸ್ ಆಗ್ತಾ ಇರೋದು ಏನು ಗೊತ್ತಾ? ಈ ಮರ್ಡರ್ ಕೇಸ್ನಲ್ಲೋ ಕಳ್ತನ ಸುಳ್ತನದ ಕೇಸ್ನಲ್ಲೋ ದೊಡ್ಡವ್ರಿಗೊಂದು ಕಾನೂನು ಸಣ್ಣವ್ರಿಗೊಂದು ಕಾನೂನು, ಹಂಗಾದ್ರೆ ಬಡವ್ರಿಗೊಂದು ಶ್ರೀಮಂತರಿಗೊಂದ ಅಂತಾರೆ. ಬಟ್ ಇಲ್ಲಿ ಉಲ್ಟಾ ಆಗ್ತಾ ಇದೆ. ಇದನ್ನ ಯಾರೋ ಚಿಕ್ಕ ಪುಟ್ಟವ್ರು ಮಾಡಿದ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ, ನೀವು ಈ ಸೆಲೆಬ್ರಿಟಿಗಳು ಮಾಡಿದ್ರೆ ಯಾಕೆ ಕಣ್ಣು ಹಾಕ್ತೀರಿ ಅಂತಾರೆ. ನಾವು ಹಂಗೆ ನೋಡ್ಬೇಕಾ? ಇವ್ರುಗಳು ಮಾಡಿದಕ್ಕೆ ಇನ್ನೊಂದು 1000 ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ, ಅದಿನ್ನೂ ಜಾಸ್ತಿ ಆಗುತ್ತೆ ಅಂತ ನೋಡ್ಬೇಕಾ? ನೋಡಿ, ದರ್ಗಾಗಳಲ್ಲಿ ನೋಡಿ, ಅಲ್ಲೂ ಬಾಬಾ ಇದ್ದರು ಕೆಲವು ಜನ ಇಷ್ಟು ಗುಂಪು ಇಟ್ಕೊಂಡು ಅದೇನೋ ಆಶೀರ್ವಾದ ಮಾಡೋದು, ಧೂಪ ಹಾಕ್ಕೊಂಡು ಬರ್ತಾ ಇರ್ತದೆ. ನೋಡ್ತಾನೆ ಇರ್ತೀವಿ ನಾವು. ಎಲ್ಲಾದರೂ ಟೂರಿಸ್ಟ್ಗೆ ಹೋಗ್ತಾ ಇರ್ಬೇಕಾದ್ರೆ ದರ್ಗಾ ಪ್ಲೇಸ್ಗಳಲ್ಲಿ ಇಷ್ಟಿಷ್ಟು ಇಟ್ಕೊಂಡು ಮಾಡ್ತಾ ಇರ್ತಾರೆ. ಅದು ಧರ್ಮ ಅನ್ನುವಂಥದ್ದು, ಮತ್ತು ಅದನ್ನು ಯಾರೂ ಆ ಕಣ್ಣಿಂದ ನಾವು ನೋಡಲ್ಲ. ಆದರೆ ಇದನ್ನು ಬೇರೆ ಕಣ್ಣಿಂದ ನೋಡ್ತೀವಿ ನಾವು. ಪ್ರಚಾರಕ್ಕೋಸ್ಕರ ಬಳಸ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ತಪ್ಪದು. ಅದು ಧರ್ಮಾತೀತವಾಗಿ ಅಂದರೆ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ನುವಂಥದ್ದನ್ನ ಅದನ್ನು ಬಳಕೆ ಮಾಡಿಕೊಂಡು ಆಮೇಲೆ ಕೊಂದು ತರಬಾರ್ದು. ಎಲ್ಲೋ ಈ ಥರ ಏನು ನಮ್ಮ ಭಾರ್ಗವರು ಹೇಳಿದ್ರಲ್ಲ, ಆ ಥರ ಎಲ್ಲೋ ಬಿದ್ದಂತಹವು ಅವನ್ನ ರಕ್ಷಣೆ ಮಾಡ್ಕೊಂಡು ಬರುವಂಥದ್ದು. ಅವ್ರ ಇಂಟೆನ್ಷನ್ ಕ್ಲಿಯರ್ ಆಗಿರ್ಬೇಕಷ್ಟೇ ಆ ಮನುಷ್ಯಂದು. ನಾನು ಇದರಿಂದ ಆದಾಯ ಮಾಡೋಕ್ಕಲ್ಲ ಇರ್ತಕ್ಕಂಥದ್ದು, ಇದನ್ನು ನಾನು ಪ್ರೀತಿಸ್ತೀನಿ, ಇದು ನಮ್ಮ ದೇಶದ ಆಸ್ತಿ ಇದು ಅಂತ ಅನ್ನುವಂಥ ಮನಸ್ಥಿತಿನಲ್ಲಿ ಯಾರು ಮನೆಯಲ್ಲಿ ಇಟ್ಕೊಂಡ್ರು, ಸಣ್ಣ ಪುಟ್ಟ ಇಟ್ಕೊಂಡ್ರು ಸಹ ಪ್ರೀತಿಯಿಂದ ತಂದು ಇಟ್ಕೊಂಡ್ರು ಏನಪ್ಪ ಹಾಗಾದರೆ ಪ್ರೀತಿಯಿಂದ ನಾವು ಐವರಿ ತಂದು ಇಟ್ಕೊಬಿಡ್ತೀವಿ, ದಂತನ ಪ್ರೀತಿಯಿಂದ ಹುಲಿಮರಿ ತಂದು ಇಟ್ಕೊಬಿಡ್ತೀವಿ, ಆನೆ ಮರಿ ಸಾಕ್ಬಿಡ್ತೀವಿ. ನಥಿಂಗ್ ಡೂಯಿಂಗ್. ದೇರ್ ಆರ್ ಸಮ್ ಪ್ಯಾರಾಮೀಟರ್ಸ್ ಇನ್ ದ ಮೈಂಡ್. ನಮ್ಮ ಮನಸ್ಸಿನಲ್ಲಿ ಕೆಲವಷ್ಟು ಪ್ಯಾರಾಮೀಟರ್ಗಳಿದ್ದಾವೆ. ಅದನ್ನು ಅಧಿಕವಾಗಬಾರ್ದು ಅಷ್ಟೇ. ಅದು ಅಧಿಕವಾದಾಗ ಹಿಂಗಾಗುತ್ತಷ್ಟೇ. ಆ ಕಾರಣಕ್ಕೋಸ್ಕರ ಈ ಪ್ಯಾರಾಮೀಟರ್ಸ್ನ ದಾಟಿ ಅಲ್ಲಿಗೆ ಹೋದಾಗ ಎಲ್ಲರೂ ನೋಡ್ತಾರೆ. ದಿನೇಶ್ ಕಲ್ಲಳ್ಳಿ ಅಂತವರು ಅಕಾಡಿಗೆ ಇಳಿದೇ ಇಳಿತಾರೆ. ಅವ್ರು ಇಳಿಲೇಬೇಕಿಂತವ್ರು. ಯಾಕೆಂದ್ರೆ ಅವ್ರು ಇಂಥವ್ರು ಇಳಿದ್ರೇನೆ ಇಂಥವೆಲ್ಲ ಈಚೆ ಬರುವಂಥದ್ದು. ನಾಳೆ ದಿವಸ ಏನು ಮಾಡ್ತಾರೆ, ಇವ್ರು ಕಟ್ಕೊಂಡವ್ರಲ್ಲ, ನಾಳೆ ಹೋಗ್ಬಿಟ್ಟು ಕಾಡುಗೆ ನುಗ್ಬಿಟ್ಟು 10 ನವಿಲು ಹೊಡ್ಕೊಂಡ್ಬಂದ್ಬಿಟ್ಟು ಎಲ್ಲ ಗ್ರೂಪ್ ಡ್ಯಾನ್ಸಿಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಏನು ಮಾಡೋದು? ಆ ಕಾರಣಕ್ಕೆ ಇಂಥದ್ದು ಕಾಲಕ್ಕೆ ಎಚ್ಚರನೂ ಆಗ್ತಾ ಇರಬೇಕು, ಮತ್ತೆ ಕ್ರಮದ ಬಗ್ಗೆನೂ ಒತ್ತಾಯ ಮಾಡಬೇಕು. ಸುಮ್ಮನೆ ಬಿಡಬಾರ್ದು. ಯಾಕೆಂದ್ರೆ ಇದೆಲ್ಲ ಕೇಳಬೇಕಲ್ಲ. ಈಗ ನಮ್ಮಂಥವ್ರಿಗೆ ಯಾರಿಗಾರ ಕೇಳಿದ್ರೆ ಅದು ಮಾಡಿಗಿಡಿರಿ ಕಣ, ಜೈಲ್ಗೆ ಹೋಗ್ಬಿಡ್ತೀವಿ ನೇರು ಕೇಳ್ತಿದ್ದು ಅಂತ ಅವ್ರ ಒಪಿನಿಯನ್ಗಳು ತಗೊಂಡು ಮಾಡಬೇಕಲ್ವಾ? ಭಾರ್ಗವ್ರು ಅಂತವ್ರು ಇರ್ತಾರೆ, ಕೇಳಬೇಕಲ್ವಾ ಈ ಥರ ಇದೆಯಲ್ಲ, ನಾವು ಮಾಡ್ಬೋದಾ ಮಾಡಬಾರ್ದಾ ಅನ್ನುವಂಥ ಆ ಎಚ್ಚರಿಕೆನ ಅವ್ರು ವಹಿಸ್ಲಿಲ್ಲ. ಆ ಕಾರಣಕ್ಕೋಸ್ಕರನೇ ಅದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥದ್ದಲ್ಲ. ನೀವು ತಗೊಬಂದು ಎಲ್ಲಾದರೂ ಇದ್ರೆ ನೀವು ಪ್ರೀತಿಯಿಂದ ಮನೇಲಿ ಇಟ್ಕೊಳ್ಳಿ. 1, 2, 3 ಇದ್ರೆ ನಮ್ಮ ದೇಶ ಪಕ್ಷಿಯ ಇದು ನವಿಲುಗರಿ, ಇದು ಮಕ್ಳಿಗೆ ತೋರಿಸಿ, ನೋಡಿ ಇದೇನೆ, ನೀವು ನೋಡಿಲ್ಲ ಬನ್ನಿ. ಅದು ಲೆಸನ್, ಅದು ಬೆಳೆಸುವಂಥದ್ದು. ಆ ಪಕ್ಷಿ ವಂಶವೃಕ್ಷನ ನಾವು ಪ್ರೋತ್ಸಾಹಿಸ್ತಕ್ಕಂಥದ್ದು. ಬಟ್ ಇದಲ್ಲ, ಇದು ಕಮರ್ಷಿಯಲ್ ಆಗಿ. ಹೌದು. ಆ ಕಾರಣಕ್ಕೆ ಜನ ಏನು ಮಾಡ್ತಾರೆ ಅಂತಂದ್ರೆ ಇದು ಮಾಡಬೇಡಿ ಅಂತ ಖಂಡಿತವಾಗ್ಲೂ ಹೇಳ್ತಾರೆ.